ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈಗಾಗಲೇ 4 ಗಂಟೆಗಳ ಕಾಲ ಶೋಧ ನಡೆದಿದೆ. ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಶೋಧ ನಡೆದಿರೋದು. ಇನ್ನು ಕಾಂಗ್ರೆಸ್ ಶಾಸಕ ಡಾಕ್ಟರ್ ಶ್ರೀನಿವಾಸ್ಗೂ ಕೂಡ ಶಾಕ್. ಶ್ರೀನಿವಾಸ್ ಮನೆಯ ಮೇಲೂ ಕೂಡ ದಾಳಿಯನ್ನ ನಡೆಸಿದೆ ಇಡಿ ತಂಡ. ನರಸಿಂಹಗಿರಿಯಲ್ಲಿರುವಂತಹ ಶ್ರೀನಿವಾಸ್ ಮನೆಯಲ್ಲಿ ಶೋಧ ನಡೀತಾ ಇದೆ. ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ನೋಡಿ, ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಅವರ ಮನೆಯಲ್ಲೂ ಕೂಡ ಶೋಧ ನಡೆಸ್ತಾ ಇದ್ದಾರೆ. ಅವರ ಮನೆಯಲ್ಲಿ ಅವರ ತಾಯಿ ಮಾತ್ರ ಇರುವಂತಹ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಒಂದ್ ಕಡೆ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಯಿತು. ಅದಾದ ನಂತರದಲ್ಲಿ ಈಗ ಸದ್ಯ ಅದರ ಅಪ್ಡೇಟ್ ಅಂತ ಅಂದ್ರೆ ಇಡಿ ಅಧಿಕಾರಿಗಳು ಆರೋಪ ಪಟ್ಟಿಯನ್ನು ಸಲ್ಲಿಸೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಸಂಸದರ ನಾಗೇಂದ್ರ ಅವರ ಮೇಲೆ. ಈ ಪ್ರಕರಣದಲ್ಲಿ ಅಂದ್ರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಾಯಿತು ಅನ್ನುವಂತಹ ವಿಚಾರದಲ್ಲಿ ಈಗ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟದ ಕಂಟಕ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನಾವು ಗಮನಿಸ್ತಾ ಇರೋ ಹಾಗೆ ವಾಲ್ಮೀಕಿ ನಿಗಮದ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ಅದು ಕೂಡ ಲೋಕಸಭಾ ಚುನಾವಣೆಗೆ ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಏನ್ ಅಪ್ಡೇಟ್ಸ್ ಸಿಗ್ತಾ ಇದೆ, ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಅಧಿಕಾರಿಗಳು, ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ? ಖಂಡಿತ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಇಲ್ಲಿರ್ತಕ್ಕಂತಹ ಬಳ್ಳಾರಿ ಇರತಕ್ಕಂತಹ ಇಬ್ಬರು ಶಾಸಕರು ಮತ್ತು ಓರ್ವ ಸಂಸದರ ಮನೆ ಮೇಲೆ ಈಗಾಗಲೇ ಇಡಿ ದಾಳಿ ಮಾಡಿರುವಂತದ್ದು. ಪ್ರಮುಖವಾಗಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಅವರ ಮನೆ ಮೇಲೆ ಕೂಡ ಈಗಾಗಲೇ ದಾಳಿ ಮಾಡಿರ್ತಕ್ಕಂತಹ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೋರ್ವ ನಾಗೇಂದ್ರ ಪಿ ಆಗಿರ್ತಕ್ಕಂಥ ಗೋವರ್ಧನ್ ಅವರ ಮನೆ ಮೇಲೆ ಕೂಡ ದಾಳಿ ಮಾಡಿ ಅಲ್ಲಿ ಕೂಡ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖ ಅಂಶವನ್ನ ನಾವು ಗಮನಿಸಬೇಕಾದ್ರೆ ಸಂಡೂರಲ್ಲಿ ಹಂಸ ತುಕಾರಾಮ್ ಇರುವಂತದ್ದು. ಹೀಗಾಗಿ ಅವರನ್ನು ಕೂಡ ಒಂದು ವೇಳೆ ಮಹತ್ವದ ದಾಖಲೆಗಳು ಸಿಕ್ಕಾಗ ಅವರನ್ನ ವಶಕ್ಕೆ ಪಡುವಂತಹ ಸಂಕಷ್ಟ ಕೂಡ ಇರುವಂತದ್ದು. ಜೊತೆಗೆ ಇಲ್ಲಿ ಲೋಕಸಭಾ ಚುನಾವಣೆಗೆ ಅತಿ ಹೆಚ್ಚು ವಾಲ್ಮೀಕಿ ನಿಗಮದ ಹಣವನ್ನ ಬಳಕೆ ಮಾಡಲಾಗಿದೆ ಅನ್ನೋ ಕೂಡ ಸಾಕಷ್ಟು ಆರೋಪ ಇತ್ತು. ಹೀಗಾಗಿ ಆ ಆಧಾರದಲ್ಲಿಯೇ ಈಗ ಇಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಮತ್ತು ಕಳೆದ ಬಾರಿ ಹಗರಣ ಬೆಳಕಿಗೆ ಬಂದಾಗ ಇಲ್ಲಿರ್ತಕ್ಕಂತಹ ನಾಗೇಂದ್ರ ಅವರ ಮನೆಯ ಮೇಲೆ ಕೂಡ ದಾಳಿ ಮಾಡಿರ್ತಕ್ಕಂತಹ ಅಧಿಕಾರಿಗಳು ಆಶ್ರಮದಲ್ಲಿ ಅವರ PA ಆಗಿರ್ತಕ್ಕಂತಹ ಅವರ ಒಂದು ಮಹತ್ವದಾಗಿರ್ತಕ್ಕಂಥ ಡೈರಿಯಲ್ಲಿ ಇರ್ತಕ್ಕಂಥ ಶಾಸಕರ ಹೆಸರು ಮತ್ತು ಸಂಸದರ ಹೆಸರು ಕೂಡ ಇರುವಂತದ್ದು. ಜೊತೆಗೆ ಆ ಹಣವನ್ನು ಯಾರ್ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಮಹತ್ವದ ದಾಖಲೆ ಕೂಡ ಆ ವೇಳೆಯಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕಿತ್ತು. ಹೀಗಾಗಿ ಆ ಕುರಿತಂತೆ ತನಿಖೆ ಮಾಡಿದಾಗ ಸಚಿವ ನಾಗೇಂದ್ರ ಅವರ ಸಚಿವ ಸ್ಥಾನ ಕೂಡ ಹೋಗಿರುವಂತದ್ದು. ಈಗ ಮತ್ತೊಮ್ಮೆ ಸಂಸದರ ಸ್ಥಾನಕ್ಕೂ ಕೂಡ ಎಲ್ಲೋ ಸಂಕಷ್ಟ ಎದುರಾಗಿದೆ ಅನ್ನೋ ಕೂಡ ಆತಂಕ ಇರುವಂತದ್ದು ಮತ್ತು ಸಾಕಷ್ಟು ಕೂಡ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಾಗ ಸಂಸದರನ್ನ ವಶಕ್ಕೆ ಬಿಡುವಂತಹ ಆತಂಕ ಇರುವಂತದ್ದು ಮತ್ತು ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಈಗ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಈಗ ಹಿಂದೆ ಇರ್ತಕ್ಕಂಥ ದಾಖಲೆಗಳನ್ನ ಮತ್ತೆ ಮುಂದುವರೆದ ಭಾಗದಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಆ ಹಣವನ್ನ ಬಳಕೆ ಮಾಡಿದ್ರು ಮತ್ತು ಸಾಕಷ್ಟು ರೈತರ ಅಕೌಂಟ್ಗಳಿಗೆ, ಬಾರ್ ಮಾಲೀಕರ ಅಕೌಂಟ್ಗಳಿಗೆ ಮತ್ತು ಸಾಕಷ್ಟು ಕಿರಾಣಿಗಳ ಅಂಗಡಿಗಳಿಗೂ ಕೂಡ ಸಾಕಷ್ಟು ಹಣ ಟ್ರಾನ್ಸ್ಫರ್ ಆಗಿ ವರ್ಗಾವಣೆ ಆಗಿರುವಂತಹ ಮಹತ್ವದ ದಾಖಲೆ ಮತ್ತು ಡಾಕ್ಯುಮೆಂಟ್ ಸಮೇತ ಬಂದಿರತಕ್ಕಂಥ ಅಧಿಕಾರಿಗಳು ಆ ಹಣವನ್ನ ಬಳ್ಳಾರಿಯಲ್ಲಿ ಎಷ್ಟು ಹಳ್ಳಿಗಳಿಗೆ ಹೋಯ್ತು ಆ ಕುರಿತಂತ ಮಾಹಿತಿಯನ್ನ ಕೂಡ ಪಡಿತಾ ಇದ್ದಾರೆ ಮತ್ತು ಸಂಡೂರಲ್ಲಿ ಎಷ್ಟು ಹಣ ಯಾವ್ಯಾವ ಹಳ್ಳಿಗಳಿಗೆ ಹೋಯ್ತು, ಯಾವ ಮಾರ್ಗದಲ್ಲಿ ಹೋಯ್ತು ಅನ್ನೋ ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕಂಪ್ನಿಯಲ್ಲಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ತನಿಖೆಯನ್ನ ಮಾಡ್ತಾ ಇರುವುದರಲ್ಲಿ ವಾಲ್ಮೀಕಿ ನಿಗಮದ ಸಂಬಂಧಪಟ್ಟಂತ ಹಣ ಯಾರ್ಯಾರಿಗೆ ಎಷ್ಟೆಷ್ಟು ಅಕೌಂಟ್ಗೆ ಹಣ ಹೋಯ್ತು ಮತ್ತು ಯಾವ ಶಾಸಕರ ಮುಖಾಂತರವಾಗಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಪ್ತರ ಸಹಾಯಕರದೊಂದಿಗೆ ಯಾವ ರೀತಿ ಮಾರ್ಗವಾಗಿ ಹಣ ಹೋಯ್ತು ಎಲ್ಲವನ್ನೂ ಮಾಹಿತಿಯನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಒಂದು ಮಾಹಿತಿ ಪ್ರಕಾರ ಈಗಾಗಲೇ ಒಬ್ಬ ಭರತ್ ರೆಡ್ಡಿ ಅವರ PA ಆಗಿರ್ತಕ್ಕಂತಹ ಒಂದು ಡೈರಿ ಕೂಡ ಸಿಕ್ಕಿರುವ ಒಂದು ಮಾಹಿತಿ ಕೂಡ ತೋರಿಸಿರುವಂತದ್ದು. ಮಧು ನಾಗರಾಜ್. ಓಕೆ ವಿನಾಯಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.